Hello everyone, welcome to Square Catalyst. So let us quickly start today's session. Small square in grids. So ಇದಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು ರೀಕ್ಯಾಪ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಅಡಿಷನ್ ಮಾಡುವಾಗ ಆಡ್ ನಂಬರ್ನ ಆಡ್ ನಂಬರ್ ಜೊತೆ ಆಡ್ ಮಾಡಿದಾಗ ನಮಗೇನು ಬರುತ್ತೆ? ಈವನ್ ಬರುತ್ತೆ. ಫಾರ್ ಎಕ್ಸಾಂಪಲ್ 1 + 1 we will get 2. ಸೊ ಆಡ್ ನಂಬರ್ನ ಈವನ್ ನಂಬರ್ ಜೊತೆ ಆಡ್ ಮಾಡಿದ್ರೆ ಏನಾಗುತ್ತೆ? ನಮಗೆ ಆಡ್ ನಂಬರ್ ಸಿಗುತ್ತೆ. ಓಕೆನಾ? ಸೊ ನೀವಿಲ್ಲಿ ಆ ಪಿಕ್ಚರ್ನ ಅರ್ಥ ಮಾಡ್ಕೊಳ್ಳಿ. ನಾವು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಲ್ಲ, ಆ ಪಿಕ್ಟಾರಿಕಲ್ ರೆಪ್ರೆಸೆಂಟೇಷನ್ ನೀವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಈ ರೀತಿ ಡಾಟ್ಸ್ ಇರುತ್ತಲ್ವಾ, ಆಡ್ ನಂಬರ್ ಅಂತಂದ್ರೆ ಒಂದು ಅನ್ಪೇರ್ ಇರುತ್ತೆ. ಅದಕ್ಕೆ ಈವನ್ ನಂಬರ್ ಅಂದ್ರೆ ಒಂದು ಪೇರ್ ನಮಗೆ ಆಡ್ ಆದಾಗ ಮತ್ತೆ ನಮಗೆ ಇಲ್ಲಿ ಸಿಂಗಲ್ ಆಗಿರೋ ಡಾಟ್ ಹಾಗೆ ಉಳ್ಕೊಬಿಡುತ್ತೆ. ಓಕೆನಾ? ಸೊ ಆ ರೀತಿ ಅರ್ಥ ಮಾಡ್ಕೊಂಡ್ರೆ ನೀವು ಬೇಗ ಸಾಲ್ವ್ ಮಾಡ್ಬೋದು. ಎಸ್. ಸೊ ಆಡ್ನ ಈವನ್ ಜೊತೆ ಆಡ್ ಮಾಡಿದಾಗಲೂ ಆಡ್ ಬರುತ್ತೆ. ಈವನ್ ನಂಬರ್ ಜೊತೆ ಆಡ್ ಮಾಡಿದಾಗ ನಮಗೆ ಈವನ್ನೇ ಬರೋದು. ಇಲ್ಲೇನು ಚೇಂಜ್ ಆಗಲ್ಲ. ಓಕೆ? ಸೊ ಇಲ್ಲಿ ಇನ್ನೊಂದು ಕೇಸ್ ಬರುತ್ತೆ. ಅಡಿಷನ್ ಅಲ್ಲಿ ಇನ್ನೊಂದು ಕೇಸ್ ಬರುತ್ತೆ. ಏನದು ಅಂತಂದ್ರೆ ಎಷ್ಟು ನಂಬರ್ ಆಫ್ ಆಡ್ ನಂಬರ್ ಅಲ್ಲಿದೆ ಅನ್ನೋದು ನಮ್ಗೆ ಬೇಕು. ಓಕೆನಾ? ಎಷ್ಟು ಆಡ್ ನಂಬರ್ಸ್ ನ ಆಡ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ನಂಬರ್ ಆಫ್ ಆಡ್ ನಂಬರ್ಸ್. ಸೊ ಎಷ್ಟು ನಂಬರ್ನ ಆಡ್ ಮಾಡ್ತಿದೀವಿ ಆಡ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ಈಗ 2 ಆಡ್ ನಂಬರ್ಸ್ನ ಆಡ್ ಮಾಡಿದಾಗ ಏನಾಗುತ್ತೆ? ಇಲ್ಲಿದೆಯಲ್ಲ ಸೇಮ್ ಕೇಸ್, ನಮಗೆ ಈವನ್ ಬರುತ್ತೆ. 3 ಆಡ್ ನಂಬರ್ನ ಆಡ್ ಮಾಡುವಾಗ ನಮಗೆ ಆಡ್ ಬರುತ್ತೆ. ಸೊ 3 ಆಡ್ ನಂಬರ್ಸ್ ಬಂದಾಗ ಆಡ್ ಆಗುತ್ತೆ. ಅದೇ ರೀತಿ 4 ಆಡ್ ನಂಬರ್ ಬಂದಾಗ ಸೊ ಇಟ್ ವಿಲ್ ಬಿ ಈವನ್. ಸೊ ನೀವಿಲ್ಲಿ ಎಷ್ಟು ನಂಬರ್ ಆಫ್ ಆಡ್ ನಂಬರ್ಸ್ನ ಆಡ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಯಾವಾಗೆಲ್ಲ ನಾವು ಈವನ್ ನಂಬರ್ ಆಫ್ ಆಡ್ ನಂಬರ್ಸ್ನ ಆಡ್ ಮಾಡ್ತಿರ್ತೀವಿ ನಮಗೆ ಈವನ್ ಬರುತ್ತೆ. ಆಡ್ ನಂಬರ್ಸ್ ಇದ್ದಾಗ ಆಡ್ ನಂಬರ್ಸ್, ಈವನ್ ನಂಬರ್ ಆಫ್ ಆಡ್ ನಂಬರ್ಸ್ನ ಆಡ್ ಮಾಡಿದ್ರೆ ನಮಗೆ ಈವನ್ ಸಿಗುತ್ತೆ. ಓಕೆ? ಬಟ್ ಈವನಿಗೆ ಏನು ಚೇಂಜ್ ಆಗಲ್ಲ. ಈವನ್ ನಂಬರ್ಸ್ನ ನೀವು 5 ಈವನ್ ನಂಬರ್ಸ್ ಆಡ್ ಮಾಡಿದ್ರು ನಿಮಗೆ ಈವನ್ನೇ ಬರೋದು. ಅದೇ ರೀತಿ 2 ಈವನ್ ನಂಬರ್ಸ್ ಆಡ್ ಮಾಡಿದ್ರು ಈವನ್ನೇ ಬರುತ್ತೆ. ಸೊ ಇಲ್ಲಿ ನಂಬರ್ ಏನು ಚೇಂಜ್ ಆಗಲ್ಲ. ಓಕೆನಾ? ಏನು ಪ್ರಾಬ್ಲಮ್ ಆಗಲ್ಲ, ಸೇಮೇ ಬರುತ್ತೆ. ಸೊ ಸಬ್ಟ್ರಾಕ್ಷನ್ ಮಾಡುವಾಗ ಆಡ್ ನಂಬರ್ನ ಆಡ್ ನಂಬರ್ ಜೊತೆ ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರುತ್ತೆ? ಈವನ್ ನಂಬರ್ ಬರುತ್ತೆ. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅನ್ಪೇರ್ ಇರುತ್ತಲ್ವಾ, ಸೊ ಒನ್ ಅನ್ಪೇರ್ನ ಆಡ್ ನಂಬರ್ನ ರಿಮೂವ್ ಮಾಡ್ತಿದೀವಿ ಅಂದ್ರೆ ಏನರ್ಥ? ಒಂದು ಅನ್ಪೇರು ರಿಮೂವ್ ಆಗ್ಬಿಡುತ್ತೆ. ಓಕೆ? ಸೊ ನಮ್ಗೆ ಅಲ್ಲಿ ಏನಾಗುತ್ತೆ? ಪೇರ್ ಸಿಗುತ್ತೆ. ಸೊ ದಟ್ ವಿ ಗೆಟ್ ಈವನ್ ನಂಬರ್. ಅದೇ ರೀತಿ ಈವನ್ ನಂಬರ್ ಇಂದ ಆಡ್ ನಂಬರ್ ಮೈನಸ್ ಮಾಡಿದ್ರೆ ಅಥವಾ ಆಡ್ ಇಂದ ಈವನ್ ನ ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಆಡ್ ನಂಬರೇ ಸಿಗುತ್ತೆ. ಓಕೆನಾ? ಸೊ ಈವನ್ ಇಂದ ಆಡ್ ರಿಮೂವ್ ಆದ್ರೂ ಆಡ್ ಇಂದ ಈವನ್ ರಿಮೂವ್ ಆದ್ರೂ ನಮಗೆ ಆಡ್ ನಂಬರೇ ಸಿಗೋದು. ಓಕೆ? ಎಸ್. ಸೊ ದೆನ್ ಈವನ್ ಇಂದ ಈವನ್ ರಿಮೂವ್ ಆದ್ರೆ ಸೊ ವಿ ವಿಲ್ ಗೆಟ್ ಈವನ್. ಓಕೆ? ಸೊ ಇದಿಷ್ಟನ್ನ ನೀವು ನೀಟಾಗಿ ನೆನ್ಪಿಟ್ಕೋಬೇಕು. ಯಾಕಿದೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಬರೋ ಕೇಸು ನಿಮ್ಗೆ ಮಲ್ಟಿಪ್ಲಿಕೇಶನ್. ಸೊ ಇವಾಗ ಯಾವ್ದ್ರ ಬಗ್ಗೆ ಓದ್ತೀವಿ ಅಂದ್ರೆ ಮಲ್ಟಿಪ್ಲಿಕೇಶನ್. ಓಕೆ? ಮಲ್ಟಿಪ್ಲಿಕೇಶನ್ ಅಲ್ಲಿ ಪ್ಯಾರಿಟಿ ಹೇಗ್ ಬರುತ್ತೆ? ಈಗ ನಾವು ಓದಿದ ಪ್ಯಾರಿಟಿ ಯಾವ್ದ್ರದ್ದು? ಅಡಿಷನ್ ಮತ್ತೆ ಸಬ್ಟ್ರಾಕ್ಷನ್. ಸೊ ಈಗ ಮಲ್ಟಿಪ್ಲಿಕೇಶನ್ ಬರುತ್ತೆ. ನಮ್ಗೆ ಇಲ್ಲಿ 3x3 ಗ್ರಿಡ್ ಅಂತ ಹೇಳಿದ್ದಾರೆ. ನಾನು ಗ್ರಿಡ್ ಅಂತಂದ್ರೆ ಹೇಳಿದ್ದೆ. ಏನದು ಗ್ರಿಡ್ ಅಂದ್ರೆ ಈ ರೀತಿ ರೋಸ್ ಮತ್ತೆ ಕಾಲಮ್ ನ ನಾವು ಗ್ರಿಡ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 3x3 ಅಂದ್ರೆ 3 ರೋಸ್ 3 ಕಾಲಮ್ಸ್ ಇರುತ್ತೆ. 3 into 4 ಅಂತಂದ್ರೆ 3 ರೋಸ್ 4 ಕಾಲಮ್ಸ್ ಇಲ್ಲಿದೆಯಲ್ಲ ಹಾಗೆ. ಸೊ ಅದ್ರದ್ದು ಎಷ್ಟು ನಂಬರ್ ಬರುತ್ತೆ ಅನ್ನೋದೇ ನಮ್ಗೆ ಪ್ಯಾರಿಟಿ ಆಗಿರುತ್ತಲ್ವಾ. ಸೊ 3 ಮತ್ತೆ 3 ಮಲ್ಟಿಪ್ಲಿಕೇಶನ್ ಅಲ್ಲಿ ಇದೆ. ಸೊ ಇದ್ರದ್ದು ಪ್ರಾಡಕ್ಟ್ ನಮ್ಗೆ ಏನಾಗುತ್ತೆ? ಈವನ್ ಆಗುತ್ತಾ, ಆಡ್ ಆಗುತ್ತಾ? ಇದ್ರ ಬಗ್ಗೆ ನಾವಿಲ್ಲಿ ಕಲಿತೀವಿ. ಓಕೆನಾ? ಸೊ ಎಸ್. ಸೊ ನಾವಿಲ್ಲಿ ನೋಡ್ಬೋದು 3x3. ಸೊ 3 ಜೊತೆ ಮಲ್ಟಿಪ್ಲೈ ಆದ್ರೆ ನಮ್ಗೆ ಏನ್ ಬರ್ತಿದೆ? 9. ಸೊ ಇಲ್ಲಿರೋದು 2 ಆಡ್ ಅಲ್ವಾ? ಆಡ್ ಆಡ್. ಸೊ ಆಡ್ ನ ಆಡ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಬರೋ ಪ್ರಾಡಕ್ಟ್ ಏನಾಗಿರುತ್ತೆ? ಆಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕೇಸ್ ಅಬ್ಸರ್ವ್ ಮಾಡಿ 3x4. ಸೊ ಇವಾಗ ನಮ್ಗೆ ಏನ್ ಬರುತ್ತೆ? 3 4s 12. ಸೊ ಆಡ್ ಯಾವಾಗ ಈವನ್ ಜೊತೆಗೆ ಮಲ್ಟಿಪ್ಲೈ ಆಗುತ್ತೋ ನಮ್ಗೆ ಏನ್ ಬರುತ್ತೆ? ಈವನ್ ನಂಬರ್ ಬರುತ್ತೆ. ಓಕೆ? ಸೊ ಇಸ್ ಇಟ್ ಕ್ಲಿಯರ್ ನೌ? ಸೊ ಆಡ್ ನ ಆಡ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಆಡ್ ನಂಬರೇ ಬರೋದು ಮಲ್ಟಿಪ್ಲಿಕೇಶನ್ ಮಾಡುವಾಗ. ಬಟ್ ಇದು ಅಡಿಷನಲ್ ಡಿಫ್ರೆಂಟ್ ಆಗಿತ್ತು. ಆಡ್ ಜೊತೆಗೆ ಆಡ್ ಮಾಡಿದಾಗ ಈವನ್ ಆಗ್ತಿತ್ತು. ಓಕೆನಾ? ಬಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಆಡ್ ನಂಬರ್ ಜೊತೆ ಆಡ್ ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಆಡ್ ನಂಬರೇ ಬರುತ್ತೆ. ಹಾಗೆ ಆಡ್ ನಂಬರ್ನ ಈವನ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಈವನ್ ನಂಬರೇ ಬರುತ್ತೆ. ಓಕೆ? ಸೊ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್ ದಟ್ ನಾವು ಈವನ್ ನಂಬರ್ ಜೊತೆ ಯಾವ ನಂಬರ್ನೇ ಮಲ್ಟಿಪ್ಲೈ ಮಾಡಲಿ ಏನ್ ಬರುತ್ತೆ ನಮ್ಗೆ ಪ್ರಾಡಕ್ಟ್?
ಈವನ್ ನಂಬರೇ ಬರಬೇಕು. ಓಕೆನಾ? ಈವನ್ ಜೊತೆ ಈವನ್ ಮಲ್ಟಿಪ್ಲೈ ಆದ್ರೂ ಈವನ್ ಬರುತ್ತೆ, ಈವನ್ ಜೊತೆ ಆಡ್ ಮಲ್ಟಿಪ್ಲೈ ಆದ್ರೂ ನಮಗೆ ಈವನ್ನೇ ಬರುತ್ತೆ. ಸೊ ಈವನ್ ಇಂಟು ಈವನ್ ಆಬ್ವಿಯಸ್ಲಿ ಈವನ್. ಸೊ ಇದಿಷ್ಟನ್ನ ನೀವು ಮಲ್ಟಿಪ್ಲಿಕೇಶನ್ ಅಲ್ಲಿ ನೆನ್ಪಿಟ್ಕೋಬೇಕು. ಓಕೆ, ಆಡ್ ಇಂಟು ಆಡ್ ಗಿವ್ಸ್ ಆಡ್, ಆಡ್ ಇಂಟು ಈವನ್ ಅಥವಾ ಈವನ್ ಇಂಟು ಆಡ್ ವಿಲ್ ಗಿವ್ ಈವನ್, ಈವನ್ ವಿಲ್ ಗಿವ್ಸ್ ಈವನ್ ಓನ್ಲಿ. ಓಕೆ, ಸೊ ಇಲ್ಲಿ ಕೇಳಿದ್ದಾರೆ ಫೈಂಡ್ ದ ಪ್ಯಾರಿಟಿ ಆಫ್ ದ ನಂಬರ್ ಆಫ್ ಸ್ಮಾಲ್ ಸ್ಕ್ವೇರ್ಸ್ ಇನ್ ದಿಸ್ ಗ್ರಿಡ್. ಸೊ ಗ್ರಿಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಟ್ ಇಸ್ ಅನ್ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 27 is odd number, so 13 is also odd. Odd into odd, what do we get? We will get odd number. ಇಲ್ಲಿ ನಾವು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಪ್ಯಾರಿಟಿ ಮಾತ್ರ ಕೇಳಿದ್ದಾರೆ. ಓಕೆನಾ? ಆಡ್, ವೆನ್ ಆಡ್ ಇಸ್ ಮಲ್ಟಿಪ್ಲೈಡ್ ವಿತ್ ಅನದರ್ ಆಡ್ ನಂಬರ್ ವಿ ವಿಲ್ ಗೆಟ್ ಆಡ್ ನಂಬರ್. 42 ಇಸ್ ಈವನ್ ಅಲ್ವಾ? ಸೊ ಈವನ್ ಜೊತೆ ಮಲ್ಟಿಪ್ಲೈ ಆದ್ರೆ ನಮಗೆ ಈವನ್ ನಂಬರೇ ಸಿಗುತ್ತೆ. ಸೊ ಯಾವ್ದಾದ್ರು ಒಂದ್ ನಂಬರ್ ಈವನ್ ಆದ್ರೂ ಕೂಡ ಈವನ್. ಸೊ ಇಲ್ಲಿ 135 ಇದೆ, ಸೊ ಇಟ್ ಇಸ್ ಆಡ್, ಸೊ ಇಟ್ ಇಸ್ ಈವನ್. ಸೊ ಈವನ್ ಇದೆ ಒಂದು ಅಂದ್ಮೇಲೆ ಮಲ್ಟಿಪ್ಲಿಕೇಶನ್ ಅಲ್ಲಿ ವಿ ವಿಲ್ ಗೆಟ್ ಈವನ್ ನಂಬರ್. ಓಕೆ, yes. So next one is parity of expression. Consider the algebraic expression 3n plus 4. For different values of n, the expression has different parity. So ಈಗ 3n ನಮ್ಗೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಎಲ್ಲಿದೆ ಅಂತ ನೀವು ನೋಡ್ಬೋದು. ಮಲ್ಟಿಪ್ಲಿಕೇಶನ್ ಎಲ್ಲಿದೆ ಅಂದ್ರೆ ಇಲ್ಲಿದೆ. ಸೊ ನಾವು ಸ್ಪ್ಲಿಟ್ ಮಾಡಿದ್ರೆ ಹೇಗಾಗುತ್ತೆ, 3 ಇಂಟು ಎನ್ ಅಲ್ವಾ ಇಲ್ಲಿ, ಪ್ಲಸ್ 4. ಸೊ ಈ ಕೇಸ್ ನಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ, ಅಡಿಷನ್ ಕೂಡ ಯೂಸ್ ಮಾಡ್ತೀವಿ. ಓಕೆ, ಸೊ ನಮ್ಗೆ ಇಲ್ಲಿ ಪ್ಯಾರಿಟಿ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಕೇಸ್, ಈ ಏನಿದು ಎಕ್ಸ್ಪ್ರೆಷನ್ ಏನಿದೆ ಇದನ್ನ ನಾವು ಡೈರೆಕ್ಟ್ ಆಗಿ ಆಡ್ ಅಥವಾ ಈವನ್ ಅಂತ ಹೇಳಕ್ ಆಗಲ್ಲ. ಓಕೆನಾ? ಯಾಕೆ ಅಂತಂದ್ರೆ ಈ ಕೇಸ್ ನಲ್ಲಿ ಎನ್ ಏನಿದೆ, ಎನ್ನಿಗೆ ನಾವೇನ್ ವ್ಯಾಲ್ಯೂಸ್ ಕೊಡ್ತೀವಿ ಅದ್ರ ಮೇಲೆ ಎಕ್ಸ್ಪ್ರೆಷನ್ ಆಡ ಅಥವಾ ಈವನ್ ಅಂತ ಪ್ಯಾರಿಟಿ ಡಿಪೆಂಡ್ ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ ಎನ್ ವ್ಯಾಲ್ಯೂನ ನಾನು 1 ಅಂತ ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ 1 ಅಂತ ಕೊಟ್ಟಾಗ ಏನಾಗುತ್ತೆ, 3 ಇಂಟು 1 ಪ್ಲಸ್ 4. ಓಕೆ, 3 1s 3 ಪ್ಲಸ್ 4. ಸೊ ಆಡ್ ಮಾಡಿದಾಗ ಏನಾಯ್ತು, 7 ಆಯ್ತು. ಓಕೆನಾ? ಸೊ ನಮ್ಗೆ ಏನ್ ಬಂತು, ಆಡ್ ನಂಬರ್ ಬಂತು. ಅದೇ ನಾನೀಗ ಎನ್ನಿಗೆ 2 ವ್ಯಾಲ್ಯೂ ಕೊಡ್ತೀನಿ. ಸೊ ಏನಾಗುತ್ತೆ, 3 2s 6 ಪ್ಲಸ್ 4, 6 ಪ್ಲಸ್ 4 ಏನಾಯ್ತು, 10 ಆಯ್ತು. ನನಗೀಗ ಈವನ್ ನಂಬರ್ ಸಿಕ್ತು. ಓಕೆನಾ? ಸೊ ಈ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಾಗ ನಾವು ಡೈರೆಕ್ಟ್ ಆಗಿ ಇದು ಆಡ ಈವನ್ ಅಂತ ಹೇಳಕ್ಕಾಗಲ್ಲ. ಯಾವಾಗ ಹೇಳ್ಬೇಕು ಅಂದ್ರೆ ಎನ್ನಿಗೆ ವ್ಯಾಲ್ಯೂಸ್ ಕೊಟ್ಟು ಹೇಳ್ಬೇಕು. ಓಕೆನಾ? ಸೊ ಎನ್ನಿಗೆ ಯಾವಾಗೆಲ್ಲ ನಾವು ಆಡ್ ನಂಬರ್ ಕೊಡ್ತೀವೋ ನಮಗೇನಾಗುತ್ತೆ, ಆಡ್ ನಂಬರ್ ಇಂಟು ಆಡ್ ನಂಬರ್ ವಿಲ್ ಗಿವ್ಸ್ ಆಡ್ ನಂಬರ್ ಅಲ್ವಾ? ಸೊ ಎನ್ ಆಡ್ ಆದಾಗ, ಓಕೆ ಅರ್ಥ ಆಗ್ತಿದ್ಯಾ, 3n ಇದೆ ಅಲ್ವಾ? ಸೊ ಎನ್ ಯಾವಾಗೆಲ್ಲ ಆಡ್ ಆಗುತ್ತೋ ಆಡ್ ಇಂದ ಮಲ್ಟಿಪ್ಲೈ ಆಗಿರೋದು ಕೂಡ ಆಡ್ ನಂಬರ್. ಸೊ ಆಡ್ ಇಂಟು ಆಡ್ ವಾಟ್ ಡು ವಿ ಗೆಟ್, ಓವರ್ ಆಲ್ ಆಡ್ ಸಿಗುತ್ತೆ ನಮಗೆ. ಓಕೆ, ಇದಕ್ಕೆ ನಾವು ಈವನ್ ನಂಬರ್ ನ ಆಡ್ ಮಾಡ್ತಿದೀವಿ. ಸಿ ಹಿಯರ್ 4 ಇದೆ. ಓಕೆ, ಸೊ ಆಡಿಗೆ ಈವನ್ ನ ಆಡ್ ಮಾಡಿದಾಗ ನಮಗೆ ಏನ್ ಬರುತ್ತೆ, ಆಡ್ ಬರುತ್ತೆ. ಓಕೆ, ಆ ಡಾಟ್ ನ ಅರ್ಥ ಮಾಡ್ಕೊಳ್ಳಿ. ಸೊ ಈವನಿಗೆ ನಾವು ಒಂದ್ ಸಿಂಗಲ್ ಡಾಟ್ ನ ಆಡ್ ಮಾಡಿದ್ರೆ ಅನ್ಪೇರ್ ಆಗಿ ಉಳಿಯುತ್ತೆ, ನಮ್ಗೆ ಆಡ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎನ್ ವ್ಯಾಲ್ಯೂ ಯಾವಾಗೆಲ್ಲ ಆಡ್ ಆಗುತ್ತೋ ಓವರ್ ಆಲ್ ವ್ಯಾಲ್ಯೂ ಕೂಡ ಆಡ್ ಆಗಿರುತ್ತೆ. ಎನ್ನಿಗೆ ಈವನ್ ಬಂದಾಗ ನಮಗೆ ಪ್ಯಾರಿಟಿ ವ್ಯಾಲ್ಯೂ ಕೂಡ ಈವನ್ ಆಗೇ ಇರುತ್ತೆ. ನೋಡಿ ಇಲ್ಲಿ ಎನ್ನಿಗೆ 8 ಕೊಟ್ಟಾಗ 10 ಕೊಟ್ಟಾಗ ನಮಗೆ ಈವನ್ ನಂಬರ್ಸ್ ಬಂದಿದೆ. ಓಕೆ, ಈ ರೀತಿ ನಾವು ಎಕ್ಸ್ಪ್ರೆಷನ್ ಅಲ್ಲೂ ಕೂಡ ನೀಟಾಗಿ ಅರ್ಥ ಮಾಡ್ಕೋಬಹುದು. ಕಮ್ ಅಪ್ ವಿತ್ ಅನ್ ಎಕ್ಸ್ಪ್ರೆಷನ್ ದಟ್ ಆಲ್ವೇಸ್ ಹ್ಯಾಸ್ ಈವನ್ ಪ್ಯಾರಿಟಿ. ಸೊ ನಮ್ಗೆ ಆ ರೀತಿ ಎಕ್ಸ್ಪ್ರೆಷನ್ ಮಾಡ್ಬೋದಾ, ಈವನ್ ಪ್ಯಾರಿಟಿನೇ ಬರೋ ರೀತಿ? ಸೊ ಇಲ್ಲಿ 3 ಏನಿದೆ, 3 ಜಾಗದಲ್ಲಿ ನಾನು ಈವನ್ ನಂಬರ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 2 ಕೊಡ್ತೀನಿ. ಓಕೆ, ಸೊ 2n ಪ್ಲಸ್ 4. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 2ಗೆ ಆಡ್ ಅಥವಾ ಆಗ್ಲಿ ಈವನ್ ನಂಬರ್ ಆದ್ರೂ ಆಗ್ಲಿ ಎನ್ ವ್ಯಾಲ್ಯೂ ಏನ್ ಕೊಟ್ರು ನಮ್ಗೆ ಈವನ್ ಬರುತ್ತಲ್ವಾ? ಯಾಕಂದ್ರೆ ಈವನ್ ಇಂಟು ಎನಿಥಿಂಗ್ ವಿಲ್ ಗಿವ್ಸ್ ಈವನ್, ಪ್ಲಸ್ ಈವನ್ ವಿಲ್ ಆಲ್ಸೋ ಗಿವ್ಸ್ ಈವನ್. ಓಕೆ, ಸೊ ಈ ಎಕ್ಸ್ಪ್ರೆಷನ್ ನ ನೀವು ಬರೀಬಹುದು. ಅಂದ್ರೆ ಯಾವ್ದಾದ್ರು ನಂಬರ್ ಆಗಿರ್ಲಿ ಅದು ಈವನ್ ನಂಬರ್ ಜೊತೆ ಮಲ್ಟಿಪ್ಲೈ ಆಗಿ ಈವನ್ ನಂಬರ್ನೇ ಆಡ್ ಆಗಿದ್ರೆ ನಮ್ಗೆ ಈವನ್ ನಂಬರ್ ಬರುತ್ತೆ. ಓಕೆ, ಇಲ್ಲಿ ಬರ್ದಿದೆ ನೋಡಿ 100p. 100 ಈವನ್ ನಂಬರ್ ಅಲ್ವಾ? ಸೊ ಪಿ ವ್ಯಾಲ್ಯೂ ಏನಾದ್ರೂ ಆಗಿರ್ಲಿ ಅದ್ರ ಜೊತೆ ಮಲ್ಟಿಪ್ಲೈ ಆಗಿದೆ ಅಂದ ಮೇಲೆ ನಮಗೆ ಅದು ಈವನ್ ಆಗಿರುತ್ತೆ. ಸೊ ಹಾಗೆ ಇದುವೆ ಈವನ್ ನಂಬರ್ ಜೊತೆ ಸಬ್ಟ್ರಾಕ್ಷನ್ ಮಾಡಿದ್ರು ಈವನ್ ಅಂತ ನಾವು ಓದಿದ್ವಿ ಅಲ್ವಾ? ಸೊ ಸಿ ಹಿಯರ್ 48 ಇಸ್ ಈವನ್. ಈವನ್ ಜೊತೆ ಯಾವ ನಂಬರ್ ಮಲ್ಟಿಪ್ಲೈ ಆದ್ರೂ ನಮ್ಗೆ ಈವನ್ನೇ ಸಿಗುತ್ತೆ. ಈವನ್ ಸಬ್ಟ್ರಾಕ್ಷನ್ ಆದ್ರೂ ಕೂಡ ಈವನ್. ಓಕೆ, ಸೊ ಇನ್ನೊಂದೆರಡು ಮಾಡಿ ಅಂದ್ರೆ ನೀವೇನ್ ಬರೀಬಹುದು, 4p minus 6. ಓಕೆ, ಸೊ ದೆನ್ ಕಮ್ಸ್ 2n ಬರೀಬಹುದು, 2 ಪ್ಲಸ್ 8p ಬರೀಬಹುದು. ಓಕೆನಾ? ಸೊ ಎರಡು ಈವನ್ ನಂಬರ್ ಆಗಿರ್ಬೇಕು, ಅಡಿಷನ್ ಆಗ್ಲಿ ಸಬ್ಟ್ರಾಕ್ಷನ್ ಆಗ್ಲಿ. Yes. So come up with expression that always have odd parity.
ಸೊ ಈಗ ಆಡ್ ಪ್ಯಾರಿಟಿನೇ ಇರಬೇಕು ನಮಗೆ. ಯಾವ ತರ ನಂಬರ್ ಬರೀಬಹುದು? ಸೊ ನಾವು ಆಡ್ ನಂಬರೇ ಬೇಕು ಅಂದ್ರೆ ಐ ವಿಲ್ ರೈಟ್ ಈವನ್. ಸೊ ಈಗ 2n ಅಂತಂದ್ರೆ ಏನು? ಈವನ್ ಆಯ್ತು. ಓಕೆನಾ? ಈವನ್ ಇಂದ ಮಲ್ಟಿಪ್ಲೈ ಆಗಿರೋ ಯಾವ ನಂಬರ್ ಆದ್ರೂ ಸರಿ, ಇದಿಷ್ಟು ಈವನ್ ಆಯ್ತು. ನಾನು ಅದಕ್ಕೆ ಆಡ್ ನಂಬರ್ನ ಆಡ್ ಮಾಡ್ತೀನಿ. ಸೊ ಇಲ್ಲಿ ಆಬ್ವಿಯಸ್ಲಿ ಈವನ್ ಬರುತ್ತೆ. ಈವನ್ಗೆ ಆಡ್ ನ ಆಡ್ ಮಾಡಿದ್ರೆ ಏನಾಯ್ತು? ಆಡೇ ಬರುತ್ತೆ. ಓಕೆನಾ? ಸೊ ಈ ರೀತಿ ಎಕ್ಸ್ಪ್ರೆಷನ್ ಅನ್ನ ನಾವು ಆಡ್ ನಂಬರ್ ಮಾತ್ರ ಇರೋ ರೀತಿ ಬರೀಬಹುದು. ಸೊ 4p minus 1, then comes 10n plus 3. ಓಕೆನಾ? ಸೊ ಈವನ್ ನಂಬರಿಗೆ ಅಡಿಷನ್ ಮಾಡಿದ್ರೆ ಆಡ್ ನಂಬರ್ನ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ ಆಡ್ ನಂಬರ್ನ ನಮ್ಗೆ ಏನ್ ಸಿಗುತ್ತೆ? ಆಡ್ ನಂಬರೇ ಸಿಗುತ್ತೆ. ಓಕೆನಾ? ಸೊ ಇದೇ ರೀತಿ ನೀವು ಇನ್ನೂ ತುಂಬಾ ಎಕ್ಸ್ಪ್ರೆಷನ್ ಅನ್ನ ಮಾಡಬಹುದು. Okay, so come up with other expression like 3n plus 4 which could have either odd or even parity ಅಂತ ಎರಡೆರಡು ಚಾನ್ಸ್ ಇರೋ ರೀತಿ ಎಕ್ಸ್ಪ್ರೆಷನ್ ಅನ್ನ ನಾವು ಬರೀಬೇಕು. ಸೊ ಈಗ 3n ಗೆ ಡಿಪೆಂಡ್ ಆಗುತ್ತಲ್ವಾ n ವ್ಯಾಲ್ಯೂ, ಅದೇ ರೀತಿ ನಾನು 5n plus 2 ಅಂತ ಕೊಡ್ತೀನಿ. ಓಕೆ, ಸೊ 5n ಗೆ ಆಡ್ ಆದ್ರೂ ಆಗ್ಬೋದು, ಈವನ್ ಆದ್ರೂ ಆಗ್ಬೋದು. ಓಕೆ, ಪ್ಲಸ್ 7p minus 2, then comes 10n minus I will give 6. ಓಕೆ, ಸೊ ಇಲ್ಲಿ ನಾವು 6 ನೇ ಕೊಡೋಣ, ಅಂದ್ರೆ ಈವನ್ ನಂಬರ್ನ ಕೊಡೋಣ. ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಆಗೋ ನಂಬರ್ನ ಈವನ್ ಇಟ್ಟು ಇಲ್ಲಿ ನಮ್ಗೆ ವ್ಯಾಲ್ಯೂಸ್ನ ಏನು ಆಡ್ ನಂಬರ್ಸ್ ಅಲ್ಲಿ ಇಟ್ಟಾಗ ನಮ್ಗೆ ಆಡ್ ನಂಬರ್ಸ್ ಇಂದ ಮಲ್ಟಿಪ್ಲೈ ಆಗೋದಕ್ಕೆ 2 ಚಾನ್ಸ್ ಇರುತ್ತಲ್ವಾ? ಈ ಎನ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅದು ಆಡ್ ಆದ್ರೆ ಆಡ್ ನಂಬರ್ ಬರುತ್ತೆ, ಈವನ್ ಆದ್ರೆ ಈವನ್ ನಂಬರ್ ಬರುತ್ತೆ. ಸೊ ಯು ಕ್ಯಾನ್ ಗೋ ವಿತ್ 3n plus 1. ಓಕೆ, ಇವಾಗ್ಲೂ ಅಷ್ಟೇನೆ ನಮಗೆ ಆಡ್ ನಂಬರ್ ಅಥವಾ ಈವನ್ ನಂಬರ್ ಅನ್ನೋದು ಎನ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಎನ್ ವ್ಯಾಲ್ಯೂ ಏನಾದ್ರೂ ಆಡ್ ಆಗಿದ್ರೆ ನಮಗೆ ಓವರ್ ಆಲ್ ಈವನ್ ಬರುತ್ತೆ, ಎನ್ ವ್ಯಾಲ್ಯೂ ಈವನ್ ಆಗಿದ್ರೆ ಓವರ್ ಆಲ್ ಆಡ್ ನಂಬರ್ ಬರುತ್ತೆ. ಓಕೆ, ಎಸ್. ಸೊ ಐ ವಿಲ್ ಗಿವ್ ಯು ಅನ್ ಎಕ್ಸ್ಪ್ರೆಷನ್. ಸೊ ನನಗೆ ಅದು ಆಡ್ ನಂಬರ ಈವನ್ ನಂಬರ ಅಂತ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ಬೇಕು. ಓಕೆನಾ? ಇದು ಕ್ಲಾಸ್ ವರ್ಕ್ ನಿಮ್ಗೆ. ಸೊ ಯಾವ ನಂಬರ್ ಅದು ಅಂತಂದ್ರೆ 10p minus 2n minus 3. ಸೊ ಇದು ಆಡ್ ನಂಬರ ಈವನ್ ನಂಬರ ಅಂತ ನನಗೆ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ಬೇಕು. ಓಕೆನಾ? ದ ಎಕ್ಸ್ಪ್ರೆಷನ್ 6k plus 2 evaluates to 8, 14, 20. ಓಕೆನಾ? ಫಾರ್ k is equal to 1, 2, 3. k ಗೆ ಇಲ್ಲಿ 1, 2, 3 ವ್ಯಾಲ್ಯೂ ಹಾಕ್ತಾ ಹೋದಂಗೆ ನಮ್ಗೆ ಏನ್ ಬರುತ್ತೆ? 8 ಇಂದ ಶುರು ಆಗುತ್ತೆ. ಯಾಕಂದ್ರೆ k ಗೆ 1 ಕೊಟ್ಟಾಗ 6 plus 2 ಆಗುತ್ತೆ. ಓಕೆ, ಅಲ್ಲಿ 8 ಬರುತ್ತೆ. ಸೊ ನೆಕ್ಸ್ಟ್ 14, 20 ಈ ರೀತಿ ಬರ್ತಾ ಹೋಗುತ್ತೆ. ಮೆನಿ ಈವನ್ ನಂಬರ್ಸ್ ಆರ್ ಮಿಸ್ಸಿಂಗ್. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು 8 ಆದ್ಮೇಲೆ ನಮಗೆ 10 ಇಲ್ಲ, 12 ಇಲ್ಲ, ಡೈರೆಕ್ಟ್ 14 ಸಿಗುತ್ತೆ ಆ ರೀತಿ. ಓಕೆ, ಸೊ ಯಾಕೆ ಅಂತಂದ್ರೆ ಆ ಎಕ್ಸ್ಪ್ರೆಷನ್ ಇರೋದು ಹಾಗೆ. ಓಕೆ, ಸೊ ಎಕ್ಸ್ಪ್ರೆಷನ್ ಅಲ್ಲಿ ಏನಿದೆ? 6th ಟೇಬಲ್, 6k ಅಂತಂದ್ರೆ 6th ಟೇಬಲ್ ಅಲ್ವಾ? 6 1s, 6 2s, 6 3s ಆ ರೀತಿ 6th ಟೇಬಲ್ ಬರುತ್ತೆ, 6 ಮಲ್ಟಿಪಲ್ ಬರುತ್ತೆ. ಅದಕ್ಕೆ 2 ನ ಆಡ್ ಮಾಡ್ತಿರೋದು. ಓಕೆ, ಸೊ 2 ಟೇಬಲ್ ಏನಿದೆ ಅದರಲ್ಲಿ ನಮಗೆ ಕಂಪ್ಲೀಟ್ ಎಲ್ಲಾ ಈವನ್ ನಂಬರ್ಸ್ ಬರಲ್ಲ. ಈವನ್ ನಂಬರ್ ಬರುತ್ತೆ ಅಂತ ಹೇಳ್ಬೋದು, ಎಲ್ಲಾ ಈವನ್ ನಂಬರ್ ಬರುತ್ತೆ ಅಂತ ನಾವು ಹೇಳಕ್ ಆಗಲ್ಲ. ಓಕೆನಾ? ಅರ್ಥ ಆಗ್ತಿದೆ ಎಕ್ಸ್ಪ್ರೆಷನ್? ಈವನ್ ಆಡ್ ಅಂತ ಅಷ್ಟೇ ಹೇಳ್ಬೋದು ನಾವು, ಎಲ್ಲಾ ಈವನ್ ನಂಬರ್ ಬರುತ್ತೆ ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಓಕೆ, ಸೊ ಆ ರೀತಿ ಎಕ್ಸ್ಪ್ರೆಷನ್ ಬರೀಬೋದಾ ಅಂದ್ರೆ ಹೌದು, ಎಲ್ಲಾ ಈವನ್ ನಂಬರ್ಸ್ ಬರೋ ರೀತಿ ಎಕ್ಸ್ಪ್ರೆಷನ್ಸ್ ನ ನೀವು ಬರೀಬಹುದು. ಆರ್ ದೇರ್ ಎಕ್ಸ್ಪ್ರೆಷನ್ ಯೂಸಿಂಗ್ ವಿಚ್ ವಿ ಕ್ಯಾನ್ ಲಿಸ್ಟ್ ಆಲ್ ಈವನ್ ನಂಬರ್ಸ್? ಎಸ್. ಓಕೆ, ಸೊ ಯಾವ್ದದು ಅಂತಂದ್ರೆ 2n. ಸೊ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಗೊತ್ತಿತ್ತು 2 ಇಂದ ಯಾವ್ಯಾವ ನಂಬರ್ ಡಿವೈಡ್ ಆಗುತ್ತೋ ಅದನ್ನ ನಾವೇನಂತ ಹೇಳ್ತೀವಿ? ಈವನ್ ನಂಬರ್ಸ್. ಈವನ್ ನಂಬರ್ಸ್ ಶುಡ್ ಬಿ ಡಿವಿಸಿಬಲ್ ಬೈ 2. ಸೊ 2 ಇಂದ ಮಲ್ಟಿಪ್ಲೈ ಆಗೋ ಯಾವ ನಂಬರ್ ಆದ್ರೂ ಈವನ್ ನಂಬರ್ ಆಗಿರುತ್ತೆ. 2ಗೆ ನಾವು 1 ಇಂದ 0 ಹಾಕ್ತಾ ಹೋದಂಗೆ ನಮ್ಗೆ 2 ಟೇಬಲ್ ಬರುತ್ತೆ, ಅಂದ್ರೆ ಎಲ್ಲಾ ಈವನ್ ನಂಬರ್ಸ್ ಕವರ್ ಆಗ್ತಾ ಹೋಗುತ್ತೆ. ಓಕೆ, ಎಸ್. ಸೊ 2n ನೀವು ಈ ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಸೊ ಈವನ್ ನಂಬರ್ನ ಎಕ್ಸ್ಪ್ರೆಸ್ ಮಾಡೋ ಒಂದು ಎಕ್ಸ್ಪ್ರೆಷನ್ ನಾವೇನಂತ ಹೇಳ್ತೀವಿ ಅಂದ್ರೆ 2n. ಅದೇ ರೀತಿ ಆಡಿಗೂ ಬರುತ್ತೆ. ಓಕೆ, ಸೊ ಅದನ್ನ ಐ ವಿಲ್ ರೈಟ್ ಹಿಯರ್. ಎಕ್ಸ್ಪ್ರೆಷನ್ ಫಾರ್ ಈವನ್ ನಂಬರ್. ಈವನ್ ನಂಬರ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಅಥವಾ ಐಡೆಂಟಿಫೈ ಮಾಡೋದಕ್ಕೆ ಎಕ್ಸ್ಪ್ರೆಷನ್ ಅಂತಂದ್ರೆ ದಟ್ ಇಸ್ 2n. ಅದೇ ರೀತಿ ಆಡ್ ನಂಬರಿಗೆ ಏನು? ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿ, ನಾನೀಗ 1, 2, 3, 4, 5 ಈ ರೀತಿ ನಂಬರ್ಸ್ನ ಬರ್ಕೊಂಡು ಹೋಗಿದ್ದೀನಿ. ದಿಸ್ ಇಸ್ ನ್ಯಾಚುರಲ್ ನಂಬರ್ 1, 2, 3 ನೀವೆಲ್ಲ ಕೇಳಿರ್ತೀರಲ್ಲ. ಸೊ ಈಗ 1 ಅನ್ನೋದೇನು? ಆಬ್ವಿಯಸ್ಲಿ ಇಟ್ ಇಸ್ ಆಡ್ ನಂಬರ್. 2 ಅನ್ನೋದು ಈವನ್, 4 ಅನ್ನೋದು ಈವನ್, 6 ಅನ್ನೋದು ಈವನ್. ಆ ರೀತಿ ಒಂದ್ ನಂಬರ್ ಬಿಟ್ಟು ಆಲ್ಟರ್ನೇಟಿವ್ ಆಗಿರುತ್ತೆ. ಸೊ 3 ಇಸ್ ಆಡ್ ನಂಬರ್.
ಓಕೆ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಈವನ್ ನಂಬರಿಗೆ ಒಂದು ಎಕ್ಸ್ಪ್ರೆಷನ್ ಇದೆ. ಏನದು ಅಂತಂದ್ರೆ 2 ಇಂದ ಪ್ರತಿ ಈವನ್ ನಂಬರ್ ಡಿವೈಡ್ ಆಗುತ್ತೆ. ಅಂದ್ರೆ 2 ಟೇಬಲ್ ಅಲ್ಲಿ ಪ್ರತಿ ಈವನ್ ನಂಬರ್ ಬರುತ್ತೆ. 2 1s are 2, 2 2s are 4, 2 3s are 6, ಆ ರೀತಿ ಎಲ್ಲಾ ಈವನ್ ನಂಬರ್ಸ್ 2 ಟೇಬಲ್ ಅಲ್ಲಿ ಬರುತ್ತೆ. ಬಟ್ ಅದಕ್ಕೋಸ್ಕರ ನಾವಿಲ್ಲಿ 2n ಅಂತ ಒಂದು ಫಾರ್ಮುಲಾ ಬರೆದ್ವಿ. ಇದನ್ನ ಫಾರ್ಮುಲಾ ಅಂತಾನೆ ನಾವು ಹೇಳ್ಬೋದು. ಓಕೆನಾ, ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಈವನ್ ನಂಬರ್ ಕಂಡುಹಿಡಿಯೋದಕ್ಕೆ. ಓಕೆ. ಸೊ ಬಟ್ ಅದೇ ರೀತಿ ಫಾರ್ಮುಲಾ ನಮಗೆ ಆಡ್ ನಂಬರಿಗೆ ಇಲ್ಲ. ಓಕೆನಾ, ಯಾಕಂದ್ರೆ ಎಲ್ಲ ಆಡ್ ನಂಬರ್ ಒಂದು ಪರ್ಟಿಕ್ಯುಲರ್ ಟೇಬಲ್ ಅಲ್ಲಿ ಬರಲ್ಲ. ಓಕೆ, ನೀವು ಹೇಳ್ಬೋದು ಒನ್ ಟೇಬಲ್ ಅಲ್ಲಿ ಎಲ್ಲ ಬರುತ್ತಲ್ಲ, ಒನ್ ಟೇಬಲ್ ಅಲ್ಲಿ ಈವನ್ ನಂಬರ್ಸ್ ಕೂಡ ಬರುತ್ತೆ. ಓಕೆ, ನನಗೆ ಬೇಕಾಗಿರೋದಿಲ್ಲಿ ಕಂಪ್ಲೀಟ್ ಆಡ್ ನಂಬರ್ಸ್ ಒಂದು ಟೇಬಲ್ ಅಲ್ಲಿ ಬರಲ್ಲ. ಅದಕ್ಕೆ ನಾವೇನ್ ಮಾಡ್ಬೋದು, ಈ ಫಾರ್ಮುಲಾನ ಯೂಸ್ ಮಾಡ್ಬೋದು. 2n ಬಂದಾಗ ನಮ್ಗೆ ಏನ್ ಬರುತ್ತೆ, ನನಗೆ ಸ್ಟಾರ್ಟಿಂಗ್ ಸೆಕೆಂಡ್ ನಂಬರ್ ಇಂದ ಬರುತ್ತೆ. ಅಂದ್ರೆ ಇದು ಫಸ್ಟ್ ನಂಬರ್, ಸೆಕೆಂಡ್ ನಂಬರ್ ಸಿಗುತ್ತಲ್ವಾ, ಇದ್ರದ್ದು ಹಿಂದಿನ ನಂಬರ್ಗೆ ಹೋಗ್ಬೋದಲ್ವಾ ನಾನು. ಸೊ ನನಗೀಗ ಆಡ್ ನಂಬರ್ ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು, 2n - 1 ಫಾರ್ಮುಲಾನ ಯೂಸ್ ಮಾಡ್ಬೇಕು. ಓಕೆನಾ. ಸೊ ಈಗ ನನಗೆ ಏನೇನ್ ಆಗುತ್ತೆ ಅಂದ್ರೆ n ವ್ಯಾಲ್ಯೂ ನಾನು ಏನೇನ್ ಕೊಡ್ತೀನಿ ಅದೇ ರೀತಿ ನನಗೆ ಆಡ್ ನಂಬರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಪ್ರತಿ ಆಡ್ ನಂಬರ್ಸ್ ಈ ಎಕ್ಸ್ಪ್ರೆಷನ್ ಅಲ್ಲಿ ಕವರ್ ಆಗುತ್ತೆ. ಓಕೆನಾ. ಸೊ ಫಸ್ಟ್ ಒನ್ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಇದು ಫಸ್ಟ್ ಪೊಸಿಷನ್ ಅಲ್ವಾ, ಇಲ್ಲಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ರೆಪ್ರೆಸೆಂಟ್ ಪೊಸಿಷನ್. ಓಕೆ, ಈಗ ಐ ವಾಂಟ್ 10th ಈವನ್ ನಂಬರ್. ಸೊ ನೀವಿಲ್ಲಿ ಗೆ 10 ವ್ಯಾಲ್ಯೂ ಕೊಡಿ. 10th ಈವನ್ ನಂಬರ್ ಏನಾಗುತ್ತೆ, 2 into 10 you will get 20. So 20 is the 10th even number. ಅರ್ಥ ಆಯ್ತಾ. ಅದೇ ರೀತಿ ಈಗ ನೀವು 10th ಆಡ್ ನಂಬರ್ ಬೇಕು ನಿಮಗೆ, ಯಾವುದಕ್ಕೆ ವ್ಯಾಲ್ಯೂ ಹಾಕ್ತೀರಾ, ಈ ಎಕ್ಸ್ಪ್ರೆಷನ್ಗೆ ವ್ಯಾಲ್ಯೂ ಹಾಕ್ಬೇಕು. ಯಾಕಂದ್ರೆ ಇದು ಆಡ್ ನಂಬರ್ ಫಾರ್ಮುಲಾ. ಸೊ 10th ಆಡ್ ನಂಬರ್ ಬೇಕು ಅಂದ್ರೆ ನೀವು 2 into 10 - 1 ಅಂದ್ರೆ ಈ ಈವನ್ ನಂಬರ್ ಕಂಡಿದ್ದು ಒಂದನ್ನ ಮೈನಸ್ ಮಾಡ್ತೀರಾ. ಸೊ 2 into 10 will be 20. 20ಗೆ 1 ಮೈನಸ್ ಮಾಡಿದ್ರೆ 90. ಅರ್ಥ ಆಯ್ತಾ. ಸೊ ಈಗ ನನಗೆ ಫಸ್ಟ್ ಆಡ್ ನಂಬರ್ ಬೇಕು. ಕ್ಲಾರಿಫಿಕೇಶನ್ಗೆ ಇಷ್ಟ ಆದ್ರೂ ನನಗೆ ಅರ್ಥ ಆಗಲಿಲ್ಲ, ನನಗೆ ಕ್ಲಾರಿಫಿಕೇಶನ್ ಬೇಕು ಯಾಕೆ 2n - 1 ಅನ್ನ ಯೂಸ್ ಮಾಡ್ತೀವಿ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್, ಸೊ ಈಗ 1 ಅನ್ನೋ ಪೊಸಿಷನ್ಗೆ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ. ಸೊ 1 ಅನ್ನೋ ಪೊಸಿಷನ್ ಯಾವುದು, ಫಸ್ಟ್ ಪೊಸಿಷನ್. ಸೊ ಅದಕ್ಕೆ ಈ ಫಾರ್ಮುಲಾ ಹಾಕ್ತೀನಿ ನಾನು. ಫಸ್ಟ್ ಪೊಸಿಷನ್ಗೆ 2 into 1 - 1. 2 1s are 2 - 1. ಸೊ ಐ ವಿಲ್ ಗೆಟ್ 1. ಅರ್ಥ ಆಯ್ತಾ. ಸೊ ಅಂದ್ರೆ 2nಗೆ ನಮಗೆ ಗೊತ್ತಾಯ್ತು ಫಾರ್ಮುಲಾ. 2n ಯೂಸ್ ಮಾಡಿದ್ರೆ ನಮಗೆ ಪ್ರತಿ ಈವನ್ ನಂಬರ್ ಸಿಗ್ತಾ ಹೋಗುತ್ತೆ. ಅದಕ್ಕಿಂತ ಒಂದು ಕಡಿಮೆ ಇರುತ್ತಲ್ಲ, ಈಗ ಫಸ್ಟ್ ಈವನ್ ನಂಬರ್ ಇದು. ಓಕೆ, ದಿಸ್ ಇಸ್ ಫಸ್ಟ್ ಈವನ್ ನಂಬರ್. ಇದೇನಿದು, ಫಸ್ಟ್ ಆಡ್ ನಂಬರ್. ಓಕೆ, ಸೊ ನನಗೆ ಫಸ್ಟ್ ಆಡ್ ನಂಬರ್ ಬೇಕು ಅಂದ್ರೆ ಈವನ್ ನಂಬರ್ ಕಂಡಿಡಿದು -1 ಮಾಡಿದ್ರೆ ಸಿಗುತ್ತಲ್ವಾ. ಸೊ 3 ಅಬ್ಸರ್ವ್ ಮಾಡಿದ್ರೆ ಸೆಕೆಂಡ್ ಆಡ್ ನಂಬರ್, 4 ಸೆಕೆಂಡ್ ಈವನ್ ನಂಬರ್. ಸೊ ನನಗೆ 3ಗೆ ಹೋಗೋದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇಲ್ಲ. ಓಕೆ, ಸೊ ನಾನೇನ್ ಮಾಡ್ತೀನಿ, ನೆಕ್ಸ್ಟ್ ಈವನ್ ನಂಬರ್ ಏನಿದೆ ಅದ್ರದ್ದು ವ್ಯಾಲ್ಯೂ ಕಂಡುಹಿಡಿದು -1 ಮಾಡ್ತೀನಿ. ಐ ವಿಲ್ ಗೆಟ್ ಇಟ್. ಓಕೆ, ಅಂಡರ್ಸ್ಟುಡ್. ಸೊ ಈವನ್ ನಂಬರ್ ಏನಿದೆ ವ್ಯಾಲ್ಯೂ ಅದಕ್ಕೆ -1 ಮಾಡಿದ್ರೆ ನನಗೆ ಆಡ್ ನಂಬರ್ ಸಿಗುತ್ತೆ. ಈಗ 10th ಆಡ್ ನಂಬರ್ ಬೇಕು ಅಂದ್ರೆ ನಾವು ಈ ಫಾರ್ಮುಲಾನ ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು. ಈಗ ಫಾರ್ಮುಲಾ ಫಾರ್ ಈವನ್ ನಂಬರ್ ಏನು, 2n. ಫಾರ್ಮುಲಾ ಫಾರ್ ಆಡ್ ನಂಬರ್ 2n - 1. ಓಕೆ, ಸೊ ಯಾಕೆ ಇಷ್ಟೊಂದು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದ್ರೆ ನೀವು ಲಾಜಿಕಲ್ ಆಗು ಕೂಡ ಅರ್ಥ ಮಾಡ್ಕೋಬೇಕು, ಜಸ್ಟ್ ಬೈ ಹಾರ್ಟ್ ಮಾಡೋದು ಬೇಡ. So are there expression using which we can we can list all odd numbers? ನಾವೀಗ ಆಡ್ ನಂಬರ್ಸ್ ಲಿಸ್ಟ್ ಮಾಡೋದಕ್ಕೆ ಫಾರ್ಮುಲಾ ಈಗ ತಾನೇ ನೋಡ್ಕೊಂಡ್ಬಂದ್ವಿ. ಏನದು, 2n - 1. ಓಕೆ, ಅಂಡರ್ಸ್ಟುಡ್. ಸೊ 2n - 1 ಅನ್ನೋದು ಆಡ್ ನಂಬರ್ದು ಫಾರ್ಮುಲಾ. ಓಕೆ, ಅದನ್ನ ಇವರು ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆಲ್ಲೂ ಎಕ್ಸ್ಪ್ರೆಸ್ ಮಾಡಿಲ್ಲ, ಲಾಸ್ಟ್ ಅಲ್ಲಿ ಹೇಳಿದ್ದಾರೆ. ನಾನು ನಿಮ್ಗೆ ಫಸ್ಟ್ ಹೇಳ್ತಿರೋದು ಯಾಕೆ ಅಂದ್ರೆ ಎಲ್ಲ ನೀವು ಎಕ್ಸಾಂಪಲ್ಸ್ನ ಎಲ್ಲಾನು ನೀವು ಅರ್ಥ ಮಾಡ್ಕೋಬೇಕು, ಅದಕ್ಕೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ. ಓಕೆನಾ. ಸೊ ಈಗ ವಾಟ್ ಈಸ್ 100th ಆಡ್ ನಂಬರ್. 100th ಆಡ್ ನಂಬರ್ ಅಂದ್ರೆ ಏನು, ಈ ಫಾರ್ಮುಲಾಗೆ ನಾವು 100ನ ಸಬ್ಸ್ಟಿಟ್ಯೂಟ್ ಮಾಡಬೇಕು 2n - 1ಗೆ. 2 into 100 - 1. 2 into 100 will be 200 - 1. ಸೊ ಐ ವಿಲ್ ಗೆಟ್ 199. ಅರ್ಥ ಆಯ್ತಾ. ಸೊ ಇಲ್ಲಿ ಕೇಳಿದ ನೋಡಿ, ವಾಟ್ ವುಡ್ ಬಿ ದ nth ಟರ್ಮ್ ಆಫ್ ಮಲ್ಟಿಪಲ್ ಆಫ್ 2 ಅಂದ್ರೆ ಅರ್ಥ 2n ಅಂತ. ಸೊ 2ದು ಮಲ್ಟಿಪಲ್ nth ಟರ್ಮ್ ಅಲ್ಲಿ ಏನು ಅಂದ್ರೆ 2n ಆಗಿರುತ್ತೆ. ಆರ್ ವಾಟ್ ಈಸ್ ದ nth ಈವನ್ ನಂಬರ್. nth ಈವನ್ ನಂಬರ್ ಅಂದ್ರೂ ಕೂಡ 2n. ಸೊ ಡಿಫ್ರೆಂಟ್ ವೇ ಆಫ್ ಆಸ್ಕಿಂಗ್. ಓಕೆ, ಎಸ್. ಸೊ ಈಗ ನಮ್ಗೆ ಏನ್ ಸಿಕ್ತು ಆನ್ಸರ್, 199. ಓಕೆನಾ. ನಾ ಇದ್ರದ್ದು ಎಕ್ಸ್ಪ್ಲನೇಷನ್ಸ್ ಎಲ್ಲ ಅಲ್ಲಿ ಬರ್ದು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ರೈಟ್ ಫಾರ್ಮುಲಾ ಫಾರ್ nth ಆಡ್ ನಂಬರ್. nth ಆಡ್ ನಂಬರ್ಗೆ ಫಾರ್ಮುಲಾ ಏನು, ಈಗ ತಾನೇ ಕಂಡಿಡಿದ್ವಲ್ಲ, 2n - 1. ಈವನ್ ನಂಬರಿಗೆ 2n. ಹಿಯರ್ ವಿ ಕೇಮ್. ಓಕೆ, ಎಸ್. ಸೊ ಈ ಟಾಪಿಕ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡೋಣ. ಇದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ. ಓಕೆ, ಸೊ ಗ್ರಿಡ್ ಅಂದ್ರೇನು, ಮ್ಯಾಜಿಕ್ ಸ್ಕ್ವೇರ್ ಅಂದ್ರೇನು, ಮ್ಯಾಜಿಕ್ ಸಮ್ ಅಂದ್ರೇನು, ಅದ್ರ ಬಗ್ಗೆ ಓದ್ತೀರಾ. ಓಕೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ.
ಥ್ಯಾಂಕ್ ಯು.